ಯಾಕೆಂತಂದ್ರೆ ನಾವೆಲ್ಲ ಇಷ್ಟು ಜನ ಇದ್ದೇವೆ, ಆದ್ರೆ ಎಲ್ಲೋ ನಮಗೆ 600 ಕಿಲೋಮೀಟರ್ ದೂರದಿಂದ ಒಂದು ಸಂಸ್ಥೆ ಬಂತು. ನಮ್ಮನ್ನೆಲ್ಲ ಜೋಡಿಸಿ ಸಂಘಗಳಾಗಿ ಮಾಡಿ ಮೊದಲು ಊರೊಳಕ್ಕೆ ನಾವೊಂದು ಮಹಿಳಾ ಸಂಘ ಮಾಡ್ತೀವಿ, ನಿಮಗೆ ಸಹಾಯ ಮಾಡ್ತೀವಿ ಅಂತಕ್ಕಂಥ ಬಂದು ಆ ಮಹಿಳಾ ಸಂಘಗಳು ಮಾಡಿ ಒಂದನ್ನ 10 ಮಾಡಿ 10ನ್ನ 20 ಮಾಡಿ ಊರಲ್ಲಿ ಎಷ್ಟು ಜನ ಮಹಿಳೆ ಇದ್ದಾರೋ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು 10 ಜನಕ್ಕೆ ಒಂದೊಂದು ಸಂಘದ ರೀತಿಯಲ್ಲಿ ಮಾಡಿ ಇವತ್ತು ಸಹಾಯಧನ ಅನೇಕ ಕಾರ್ಯಕ್ರಮಗಳ ಇದುವರೆಗೂ ಕೂಡ ನಮ್ಮ ಯೋಜನಾಧಿಕಾರಿಗಳು ತಿಳಿಸಿದ್ದಾರೆ. ನಾನು ಮತ್ತೆ ಅದನ್ನು ತಿಳಿಸಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ನಮ್ಮ ಮೇಲ್ವಿಚಾರಕರು ಹೇಳಿದ್ರು, ಹಾಡು ಮುಟ್ಟುದು ಸೊಪ್ಪಿಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ನೀಡದೇ ಇರತಕ್ಕಂಥ ಕಾರ್ಯಕ್ರಮ ಇಲ್ಲ ಅಂತ. ನಿಜ, ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ, ಇದೇ ಸರ್ಕಾರ ಈ ಕಲ್ಯಾಣಿಯನ್ನೇನಾದ್ರೂ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೆ, ಹಾಲ್ ಡೈರಿ ಅಧ್ಯಕ್ಷರಾಗಿದ್ದೆ, ಎಲ್ಲ ಇದ್ದೆ, ಗೊತ್ತಿದೆ ನಮ್ಗೆ. ಯಾಕೆಂತಂದ್ರೆ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಶುರು ಏನೋ ಖರ್ಚು, ಎಸ್ಟಿಮೇಟ್ ಮಾಡಿದ್ಮೇಲೆ ಸ್ಯಾಂಕ್ಷನ್ ಖರ್ಚಾದ್ರೆ ಮತ್ತೆ ಬಿಲ್ ಮಾಡ್ಕೊಳ್ಳೋಕೆ ಖರ್ಚು, ಈ ರೀತಿಯಲ್ಲಿ ಖರ್ಚು ಸೇರಿ ಅದು 20 ಲಕ್ಷ ಆಗೋದು. ಇವತ್ತು ಸುರೇಶ್ ಅವರಾಗ್ಬೋದು, ನಾರಾಯಣಪ್ಪ ಅವರಾಗ್ಬೋದು, ಮುತುವರ್ಜಿಯಿಂದ ಆ ಮನೋಹರ್ ಎಲ್ಲ ಸೇರಿ ಈ ಊರಿನವ್ರನ್ನೆಲ್ಲ ಸಹಕಾರ ನೀಡಿಕೊಂಡು ಬರೀ 9 ಲಕ್ಷದಲ್ಲಿ ಇಂಥ ಕಲ್ಯಾಣಿ. ನಾವು ಇದನ್ನೇನಾದ್ರೂ ಯಾರಾದ್ರೂ ಇಂಜಿನಿಯರ್ನ ಕರೆದು PWD ಅಥವಾ ಜಿಲ್ಲಾ ಪಂಚಾಯತ್ ಅವ್ರನ್ನ ಕರೆದು ಒಂದು ಎಸ್ಟಿಮೇಟ್ ಮಾಡಿ ಇದಕ್ಕೆ ಎಷ್ಟಾಗತ್ತೆ ಅಂತಂದ್ರೆ 30 ಲಕ್ಷ ಮಾಡ್ತಾರೆ ಎಸ್ಟಿಮೇಟ್. ಆದ್ರೆ ಯಾಕೆ 10 ಲಕ್ಷದಲ್ಲೇ ಮುಗೀತು ಅಂದ್ರೆ ಶ್ರೀ ಕ್ಷೇತ್ರ ಹೆಸರೇ ಇದೆ, ಧರ್ಮ ಮತ್ತು ಕ್ಷೇತ್ರ, ಧರ್ಮಕ್ಷೇತ್ರ. ಧರ್ಮದ ದುಡ್ಡನ್ನು ಯಾರು ಮುಟ್ಟಕ್ಕೆ ಹೋಗೋದಿಲ್ಲ. ಮುಟ್ತೀವಾ? ದೇವರ ದುಡ್ಡನ್ನು ಮುಟ್ಟಕ್ಕೆ ಹೋಗ್ತೀವಾ? ಆ ರೀತಿಯಲ್ಲಿ ಯೋಚನೆ ಮಾಡಿ ಇವತ್ತು ಈ ಕೆಲಸ ಮುಗಿಸಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಕೆರೆ ಏನು ಕಲ್ಯಾಣಿ ಅಭಿವೃದ್ಧಿ ಮಾಡಿದರೆ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಮುತುವರ್ಜಿಯಿಂದ ಇದನ್ನ ಮಾಡಿಬಿಟ್ಟಿದ್ದಾರೆ. ಈಗ 10 ಲಕ್ಷ ಖರ್ಚು ಮಾಡಿಬಿಟ್ಟಿದ್ದಾರೆ. ಆದ್ರೆ ಅದನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ತೀವ? ನಮ್ಮೂರಲ್ಲಿ ಒಂದು ಸಂಘ ಇದೆ, ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಕೆಲಸ ಮಾಡೋದು ಬಹಳ ಈಸಿ. ಯಾವುದೋ ಒಂದು ಸರ್ಕಾರದ ಆಗ್ಬೋದು ಅಥವಾ ಯಾವುದೋ ಒಂದು ಸಂಸ್ಥೆ ನೀಡಿ ಒಂದು ಕೆಲಸ ಮಾಡ್ಬೋದು, ಒಂದರಲ್ಲಿ ಒಂದು ದೇವಸ್ಥಾನ ಕಟ್ಬೋದು ಅಥವಾ ಒಂದು ಕಲ್ಯಾಣಿ ಕಟ್ಬೋದು. ಆದ್ರೆ ಅದನ್ನು ಮುತುವರ್ಜಿಯಾಗಿ ನೋಡ್ಕೊಳ್ಳೋಂಥದ್ದು ಯಾರ್ದು ಜವಾಬ್ದಾರಿ? ನಮ್ಮಲ್ಲಿರ್ತಕ್ಕಂಥ ಯುವಕರು. ಇವತ್ತು ನಾನು ನೋಡ್ತಾ ಇದ್ದೇನೆ, ಈ ಊರಲ್ಲೆಲ್ಲ ಕೂಡ ಹಿರಿಯರು ಬಂದಿದ್ದೀರಾ, ಆದ್ರೆ ಯುವಕರು ಯಾರು ಕಾಣಿಸ್ಲೇ ಇಲ್ಲ. ಯಾಕೆಂತಂದ್ರೆ ಪಾಪ ಮೊಬೈಲ್ ಬ್ಯುಸಿಯಲ್ಲಿ ಇರ್ತಾರೆ, ಕೆಲ್ಸಕ್ಕೆ ಹೋಗಿರ್ತಾರೆ. ಆದ್ರೂ ಕೂಡ ನನ್ನಲ್ಲಿ ಬಹಳಷ್ಟು ಜನ ಇದ್ದವರು ಕೂಡ ಯುವಕರು ಬರೋದಿಲ್ಲ. ಯುವಕರಿಗೆ ಏನಾಗಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಜಾಸ್ತಿ ಆಗ್ತಾ ಇದೆ. ಮೊದಲು ಊರು ಅಂತಂದ್ರೆ ನಾವು ಯಾಕೆ ಊರು ಧರ್ಮಸ್ಥಳದಲ್ಲಿ ಒಂದೇ ಒಂದು ರೂಪಾಯಿ ಕೂಡ 10 ಪೈಸಾ ಕೂಡ ಯಾರು ಮುಟ್ಟೋದಿಲ್ಲ, ಮುಟ್ಟೋದಕ್ಕೆ ಇಷ್ಟಪಡೋದಿಲ್ಲ. ಅದು ಆ ಕ್ಷೇತ್ರದ ಮಹಾತ್ಮೆ ಬಂಧುಗಳು. ಸೊ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಾವು ಅಂದ್ಕೊಂಡಿದ್ದು ಏನೋ ಸುಮಾರಾಗಿರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳು ಓಪನ್ ಆಗಿ ಹೇಳ್ತಾ ಇದ್ದೀವಿ ನಾವು. ಎಲ್ಲಾದರೂ ಹೋದರೆ ಹೆಣ್ಣು ಮಕ್ಕಳು, ನನಗೆ ಮೊದಲೇ ಭಯ ಆಯಿತು, ಇಷ್ಟು ಜನ ತಾಯಂದಿರಿದ್ದಾರೆ, ಇವರೆಲ್ಲ ಶುರು ಮಾಡಿದ್ರೆ ಮಹಾದೇವ್ ಸರ್ ಮಾತಾಡೋಂಗಿಲ್ಲ, ನಮ್ಮ ವಾಸು ಸರ್ ಮಾತಾಡೋಂಗಿಲ್ಲ ಅಂತ ಇಷ್ಟು ಸೈಲೆಂಟನ್ನು ನೋಡ್ತಾ ಇರೋದು. ಇಟ್ ಈಸ್ ವೆರಿ ಹ್ಯಾಪಿ ಟು ಮೇಕ್ ಎ ನೋಟ್ ಆಫ್ ಇಟ್ ಅಂತ ಹೇಳ್ಬಿಟ್ಟು, ಈ ಗ್ರಾಮಕ್ಕೆ ಒಳ್ಳೆಯದಾಗಲಿ, ಮಂಜುನಾಥನ ಕೃಪೆ ಈ ಗ್ರಾಮದ ಮೇಲಿರಲಿ, ನಮ್ಮ ತಾಲೂಕಿನ ಮೇಲಿರಲಿ, ನಮ್ಮ ರಾಜ್ಯದ ಮೇಲಿರಲಿ. ಇನ್ನೊಂದು ಗುಡ್ ನ್ಯೂಸ್ ಇದೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ಧರ್ಮಸ್ಥಳ ಕ್ಷೇತ್ರ ತನ್ನ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇತ್ತು. ಏನೋ ನಮ್ಮ ಮದುವೆ ಸರ್ ಅವರು ಒಂದು ಸ್ವಲ್ಪ ಆಂಧ್ರ ಕಡೆಗೆ ಹೋದಾಗ ಹೇಳ್ತಾ ಇದ್ರು, ಸರ್ ಆಂಧ್ರಕ್ಕೂ ಕೂಡ ಕಾಲಿಡುವಂತಹ ಒಂದು ಪರಿಸ್ಥಿತಿ ಬರ್ತಾ ಇದೆ ಅಂತ ನಾವು ಖಂಡಿತವಾಗಿ ಬಯಸ್ತೇವೆ. ನಾವೊಬ್ಬರು ಚೆನ್ನಾಗಿದ್ರೆ ಆಗೋದಿಲ್ಲ, ಇಡೀ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಇಡೀ ಪ್ರಪಂಚ ಸುಭಿಕ್ಷವಾಗಿರಬೇಕು ಅನ್ನೋದು ಆ ಪೂಜ್ಯರ ಆಶಯಗಳಿದೆಯಲ್ಲ, ಆ ಆಶಯಗಳಿಗೆ ನಾವು ಬೆಂಗಾವಲಾಗಿ ನಿಂತ್ಕೋಬೇಕಾಗುತ್ತೆ. ಮತ್ತು ಮಹದೇವ್ ಸರ್ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನಮಗೂ ನೋವಿದೆ ಬಂಧುಗಳೇ, ಈ ನಡುವಲ್ಲಿ ನಾವು ಈ ಸಾಮಾಜಿಕ ಜಾಲತಾಣ ವ್ಯಾಟ್ಸಪ್ ಅಂತ ಹೇಳ್ತೇವೆ, ಆ ಯೂಟ್ಯೂಬಲ್ಲಿ ನೋಡಿದಾಗ ಬೇರೆ ಬೇರೆ ರೀತಿಯ ಕಥೆಗಳು ಬರ್ತಾ ಇದೆ. ಕೈ ಮುಗಿದು ಅವರ ಪಾದಕ್ಕೆ ಬಿದ್ದು ನಾವು ಕೇಳ್ಕೊಳ್ತೇವೆ, ದಯವಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಬೇಡಿ, ಒಳ್ಳೇದಾಗೋದಿಲ್ಲ ನಮಗೆ. ಇಷ್ಟು ಒಳ್ಳೆ ಕೆಲಸ ನಮ್ಮ ಕಣ್ಣು ಮುಂದೆ ಇದ್ದಾಗ ನಾವು ಯಾವ ಬಾಯಲ್ಲಿ ಆ ರೀತಿ ಇದನ್ನು ಮಾಡ್ಬೇಕು? ಅದಕ್ಕೆ ಒಂದು ಟೀಮ್ ಅಂತ ಹುಟ್ಕೊಂಡ್ಬಿಟ್ಟಿದೆ, ಒಂದು ತಂಡ ಇದೆ. ಬರೀ ಶ್ರೀ ಕ್ಷೇತ್ರದ ಬಗ್ಗೆ, ಶ್ರೀ ಕ್ಷೇತ್ರ ಪೂಜ್ಯರ ಬಗ್ಗೆ, ಮಂಜುನಾಥನ ಬಗ್ಗೆ ದೇವರೇ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ, ನಾವೇನು ಮಾಡೋಕ್ಕಾಗೋದಿಲ್ಲ. ಅಂತಹ ಜನರ ಮಾತುಗಳನ್ನು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಟು ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗ್ತೇವೆ. ಪೂಜ್ಯರಿಗೆ
ನಾವು ನಡೆದಾಡುವ ಮಂಜುನಾಥ ಅಂತ ಹೇಳ್ತೇವೆ. ಆ ಪೂಜ್ಯರ ಆಶೀರ್ವಾದ, ಮಂಜುನಾಥನ ಕೃಪೆ ನಮ್ಮ ಮೇಲಿರೋ ತನಕ ನಮಗೆಲ್ಲ ಏನೂ ಆಗೋದಿಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ನಿಮ್ಮ ಪ್ರತ್ಯಕ್ಷ ಆಯುಧ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ರೆ ಅವಾಗ ಕನಸಿನಲ್ಲಿ ಬಂದು ಮತ್ತೊಂದು ಹೇಳಿ ಹೋಗ್ತಾರೆ, ಇಲ್ಲಿ ಪ್ರತಿನಿತ್ಯ ಧರ್ಮಸ್ಥಳದಲ್ಲಿ ದಾನ ಧರ್ಮಗಳು ನಡೀತಾ ಇರಬೇಕು, ದಾನ ಧರ್ಮಗಳು ಪ್ರತಿನಿತ್ಯ ನಡೀತಾ ಇರಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಿ ಕಣ್ಮರೆಯಾಗಿ ಹೋಗ್ತಾರೆ. ಅದರ ನಂತರ ಧರ್ಮಸ್ಥಳದಲ್ಲಿ ಹಂತ ಹಂತವಾಗಿ ಹೆಗಡೆ ಕುಟುಂಬ ಬದಲಾವಣೆ ಆಗ್ತಾ ಬಂದು ಈಗ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ 21ನೇ ಹೆಗಡೆಯವರು, ಧರ್ಮಸ್ಥಳದ 21ನೇ ಹೆಗಡೆಯವರು. ಅಲ್ಲಿಂದ ದಾನ ಧರ್ಮಗಳು ಅವ್ಯಾಹತವಾಗಿ ಧರ್ಮಸ್ಥಳದಲ್ಲಿ ನಡೀತಾ ಬಂದಿದ್ದಾವೆ. ಬಹುಶಃ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಾಗಿ ಪಟ್ಟಾಭಿಷಿಕ್ತರಾದ ನಂತರ ಬಹುಶಃ ಅನೇಕ ಬದಲಾವಣೆಗಳು ನಮ್ಮ ಇಡೀ ರಾಜ್ಯಾದ್ಯಂತ ಅನೇಕ ಬದಲಾವಣೆಗಳನ್ನು ಅವ್ರು ಮಾಡ್ತಾ ಬಂದರು. ಏನು ಧರ್ಮಸ್ಥಳಕ್ಕೆ ಭಕ್ತರ ಹಣ ಬರ್ತದೋ, ಧರ್ಮಸ್ಥಳಕ್ಕೆ ಭಕ್ತರ ಹಣ ಬರ್ತದೋ ಅದನ್ನು ವಾಪಸ್ ಭಕ್ತರಿಗೆ ಕೊಡಬೇಕು, ವಾಪಸ್ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದರು. ಬಹುಶಃ ಇವತ್ತು ಏನು ಈ ಕೆರೆ ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇಲ್ಲೊಂದು ಕುಂಟೆ, ಸಣ್ಣ ಕಲ್ಯಾಣಿ ಕುಂಟೆ ಅಭಿವೃದ್ಧಿ ಆಗಿದೆಯೋ ಇದು ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಪ್ರಸಾದ. ಹಾಗಾಗಿ ನಾನು ಹೇಳುವಂಥದ್ದು, ಬಹುಶಃ ನಾನು ಈ ವಿಚಾರವನ್ನು ಯಾಕೆ ಹೇಳ್ತೆ ಅಂದರೆ ಧರ್ಮಸ್ಥಳದಲ್ಲಿ ಇವತ್ತೇ ಚತುರ್ದಾನ ವಿಧಗಳು ಪ್ರತಿದಿನ ನಡೀತಾ ಇರ್ತವೆ. ಅಭಯದಾನ, ಅಕ್ಷರದಾನ, ಔಷಧ ದಾನ ಮತ್ತು ವಿದ್ಯಾದಾನ. ಇದಿಷ್ಟು ಯಾವತ್ತೂ ಧರ್ಮಸ್ಥಳ ನಿರಂತರವಾಗಿ ನಡೀತದೆ. ಯಾಕಂದರೆ ಅಭಯದಾನ ಒಂದು ಹೊಸ, ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇವತ್ತೇ ಪೂಜ್ಯ ವೀರೇಂದ್ರ ಹೆಗಡೆಯವರು 3 ರಿಂದ 4 ದಿವಸ ಧರ್ಮಸ್ಥಳದಲ್ಲೇ ಕಾಯ್ತಾ ಇರ್ತಾರೆ. ಯಾರು ಭಕ್ತರು ಬರ್ತಾರೆ ಅವರಿಗೆ ಮಾತಾಡಿಸಿ ಕಳಿಸ್ತಾ ಇರುವಂಥದ್ದು. ಎಷ್ಟೋ ವ್ಯಾಜ್ಯಗಳು ಎಲ್ಲೋ ತೀರ್ಮಾನ ಆಗದಿದ್ದಂಥದ್ದು ಧರ್ಮಸ್ಥಳದಲ್ಲಿ ತೀರ್ಮಾನ ಆದಂಥ ಎಷ್ಟೋ ವ್ಯಾಜ್ಯಗಳು ಇವತ್ತೇ ಪೂಜ್ಯರ ಬೀಡಿನಲ್ಲಿ ನಡೆದಿದೆ. ಹಾಗಾಗಿ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಬಹುಶಃ ಇಷ್ಟೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಈ ಕ್ಷೇತ್ರದಿಂದ ಧರ್ಮಸ್ಥಳದಿಂದ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮಂಜುನಾಥ ಸ್ವಾಮಿಯ ಕೃಪಾಕಟ ಆಶೀರ್ವಾದ, ಪೂಜ್ಯ ವೀರೇಂದ್ರ ಹೆಗಡೆಯವರು ವಿಶಾಲ ಹೃದಯವೇ ಕಾರಣ ಅಂತ ನಾನು ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳಲಿಕ್ಕೆ ವಿನಂತಿ ಮಾಡ್ತಿದ್ದೇನೆ. ಬಹುಶಃ ಅದಕ್ಕೆಲ್ಲ ಕೈ ಜೋಡಿಸಿ ನಮ್ಮ ಈ ಎರ್ನಾಡಿನ ಈ ತಾಲೂಕಿಗೆ, ಡಿಸ್ಟಿಕ್ಗೆ ಮಾದರಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಾತುಗಳು ಹೇಳ್ತಾ ಮುಂದಿನ ಮಾಡಬೇಕಂತ ಕೆರೆ ಸಮಿತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಕೃತಜ್ಞತಾ ಪತ್ರ ವಿತರಣೆ. ಕೆರೆ ಸಮಿತಿಯ ಸರ್ವರಿಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ನಮ್ಮ ನಾಯಕ್ ಸರ್ ಅವರೇ ಮತ್ತೆ ನಮ್ಮ ಮನೋಹರು ಮತ್ತು ಇಡೀ ಧರ್ಮಸ್ಥಳ ವತಿಯಿಂದ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಇದುವರೆಗೂ ಬರ್ತಾ ಇದ್ದಾರೆ. ಅದೇ ಥರ ನಮ್ಮೂರಲ್ಲಿ ಕೂಡ ನಮ್ಮೂರಲ್ಲಿ ಸುಮಾರು 99% ಎಜುಕೇಷನ್ ಸರ್. ಅದೇ ಥರ ಎಲ್ಲರೂ ಸುಮಾರು ಗೌರ್ಮೆಂಟ್ ಎಂಪ್ಲಾಯಲ್ಲಿ 99% ಅಪಾಯಿಂಟ್ ಆದವರು. ನಮ್ಮ ರಘುರಾಮ್ ರೆಡ್ಡಿ ಸರ್ ಆಗ್ಬೋದು, ಇಲ್ಲ BML ಮತ್ತು BGML ಮತ್ತು KSRTC ಮತ್ತು ಇದೆಲ್ಲ ನಮ್ಮ ಊರಿನ ಹಿನ್ನೆಲೆ ಸರ್. ಅದೇ ಥರ ನಮ್ಮ ಊರಿನ ಜನ ಹೆಂಗೆ ಅಂದರೆ ಏನೇ ಕೆಲಸ ಕಾರ್ಯಗಳು ಇರಲಿ, ನಮ್ದು ಏನಾದರೂ ಡೆವಲಪ್ಮೆಂಟ್ ಅಂದರೆ ನಮ್ಮಲ್ಲಿ ಹಿಂದುಗಡೆಯಿಂದ ಸಪೋರ್ಟ್ ಮಾಡ್ತಾರೆ, ಮುಂದುಗಡೆ ಬರೋದಿಲ್ಲ. ಅದೇ ಥರ ಯಾವ ಊರಿಗೂ 6 ರೋಡ್ ಇಲ್ಲ ಸರ್, ಕನೆಕ್ಷನ್ವಿಟಿ ಯಾವ ಊರಿಗೂ 6 ರೋಡ್ ಇಲ್ಲ. ನಮ್ಮೂರಿಗೂ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ನಮ್ಮೂರಲ್ಲಿ ಇಲ್ಲಿಂದ ಜರ್ಮನಿವರೆಗೂ ಹೋಗಿದ್ದಾರೆ, ಜರ್ಮನಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ಅಮೇರಿಕಾದಲ್ಲಿದ್ದಾರೆ ಎಲ್ಲ. ಇವಾಗ ಯಾಕೆ ಜನ ಇಲ್ಲ ಅಂತ ನಾನು ಮನೋಹರ್ ಸರ್ ಮತ್ತು ನಾಯಕ್ ಸರ್ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನಮ್ಮೂರಲ್ಲೆಲ್ಲ ಸಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಂಡೇ ಮಾಡಿದ್ರೆ ಜನ ಸೇರ್ಬೋದು ಸರ್, ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ರು. ಅದೇ ಥರ ನಮ್ಮ ಇವತ್ತು ಇಟ್ಕೊಂಡಿದ್ದೀವಿ ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾವು ಋಣಿ ಆಗಿದ್ದೀವಿ. ಯಾಕೆಂದರೆ ನಮ್ಮೂರಿಗೆ ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ನಮ್ಮೂರಿಗೊಂದೇ ಅಲ್ಲ, ಈವನ್ ಬ್ಯಾಡ್ರ ಸ್ವಾಮಿಗೂ ಕೊಟ್ಟಿದ್ದಾರೆ, ಬೇರೆ ಕಡೆ ಬೇರೆ ದೇವರುಗಳೆಲ್ಲ ಕೊಟ್ಟಿದ್ದಾರೆ. ಈಗ ನಮ್ಮೂರಿಗೆ ಕಸದ ಬುಟ್ಟಿ ಧರ್ಮಸ್ಥಳದಿಂದ ಬಂದಿದೆ. ಅಂಥ ಕೆಲಸಗಳು ನಮ್ಮ ಧರ್ಮಾಧಿಕಾರಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಧರ್ಮಾಧಿಕಾರಿಗಳು ಏನೇನು ಮಾಡ್ತಾ ಇದ್ದಾರೆ ಅಂದರೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇದ್ದಾರೆ, ವಿಧವೆಯರು ಕೊಡ್ತಾ ಇದ್ದಾರೆ. ಮತ್ತೆ ಯಾರಿಗೆ ನಿವಾಸನ ಇಲ್ವೋ ಅವರು ನಿವೇಶನ ಇದ್ದರೆಗನ ಅಲ್ಲಿ ಮನೆಯೂ ಕಟ್ಕೊಡ್ತಾರೆ. ಇಂಥ ಕೆಲಸಗಳು ನಮ್ಮ ಸರ್ಕಾರ ಮಾಡಬೇಕಾಗಿರೋ ಕೆಲಸ ನಮ್ಮ ಈ ಪೂಜೆರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಈ ಧರ್ಮಸ್ಥಳ ವತಿಯಿಂದ ಇನ್ನೂ ಅನೇಕ ಕೆಲಸಗಳು ವಿಲೇಜ್ಗಳಿಗೆ ಡೆವಲಪ್ಮೆಂಟ್ ಆಗಬೇಕು. ಇದೊಂಥರ ನಮ್ಮ ಪ್ಯಾರಲಲ್ ಆಗಿ ನಮಗೆ ಡೆವಲಪ್ಮೆಂಟ್ಗೆ ನಮ್ಮ ಧರ್ಮಾಧಿಕಾರಿಗಳು ಸಹಕಾರದಿಂದ ನಮ್ಮ ಮನೋಹರ್ ಸಾರು, ನಾಯಕ್ ಸಾರು ಇವರೆಲ್ಲ ಧರ್ಮಾಧಿಕಾರಿಗಳು ಬರ್ತಾ ಇದ್ದಾರೆ. ಮತ್ತೊಂದನ್ನು ಏನಂದರೆ ಈ ದೇಶದಲ್ಲಿ SBI ಬ್ಯಾಂಕ್ ಇದೆ. ಆ SBI ಅಲ್ಲಿ ಬೋರ್ಡ್ ಆಫ್ ಮೀಟಿಂಗ್ಗೆ
ನಮ್ಮ ಪೂಜ್ಯರನ್ನ ಕರೀತಾರೆ ಹೊತ್ತು ಯಾವ ಪ್ರೈಮ್ ಮಿನಿಸ್ಟರ್ನು ಯಾರು ಕರೆಯೋದಿಲ್ಲ. ಬೋರ್ಡ್ ಆಫ್ ಮೀಟಿಂಗ್ಗೆ ಪೂಜ್ಯರನ್ನೇ ಕರೆಯೋದು. ಯಾಕಂದ್ರೆ ಅವರು ಇದೆಲ್ಲ ಕೆಲಸ ನೋಡಿ ಅದು ಇದು ಮಾಡಿ SBI ಬೋರ್ಡ್ ಮೀಟಿಂಗಲ್ಲಿ ಅಂತ ವ್ಯಕ್ತಿ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ರೂವಾರಿಗಳಾದ ನಮ್ಮ ಈ ಕಡೆ ಬಂದಿದ್ದಾರೆ. ಮನೋಹರ್ ಸಾರು ಮತ್ತೆ ನಾಯಕ್ ಸಾರು ಇದರಲ್ಲಿ ಬಂದು ನಮ್ಮ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಅದೇ ತರ ಸರಿ ನೋಡಿ ಸರ್, ತಮ್ಮೆಲ್ಲರ ಅಭಿಮಾನಕ್ಕೆ ಥ್ಯಾಂಕ್ ಯು. ಹಾಗೆ ಸರಿ ನೋಡಿ ಆಲ್ ದ ಬೆಸ್ಟ್ ಮೈ ಎಂಬೆ. ಸರ್ ಇಲ್ಲಿ ನೋಡಿ ಸರ್. ಥ್ಯಾಂಕ್ ಯು ಸರ್.